ಮ್ಯಾಕ್ಸು ಇದೆ, ನೆಟ್ಫ್ಲಿಕ್ಸ್ ಸೀರೀಸು ಇದೆ, ಎಲ್ಲವೂ ಇದೆ. ಇದು ಅನ್ಅಥರೈಸ್ಡ್. ದಿಸ್ ಈಸ್ ನಾಟ್ ಅಥರೈಸ್ಡ್. ನಾನು ರವಿಕೆ ಪ್ರಸಂಗದ ಸಿನಿಮಾನ ಮಾಲೀಕನಾಗಿ ನಾನು ಹೇಳ್ತೀನಿ, ನಾನು ಯಾವುದೇ ರೈಟ್ ಕೊಟ್ಟಿಲ್ಲ, ಸಿನಿಮಾ ಇಲ್ಲಿದೆ. ಅಂದ್ರೆ ಇದು ಲಾ ಅಂಡ್ ಆರ್ಡರ್ ಅಲ್ಲಿ ಹೋದ್ರೆ ಏನಾಗುತ್ತೆ, ಲಾ ಅಂಡ್ ಆರ್ಡರ್ ಹೋದ್ರಿ ನನಗೆ ಎಲ್ಲಾ ಇಲಾಖೆಯವರು ಇಲ್ಲಿವರೆಗೆ ಐ ಆಮ್ ವೆರಿ ಬಿಗ್ ಥ್ಯಾಂಕ್ಸ್ ಟು ಎಲ್ಲಾ ಇಲಾಖೆ. ನಮ್ಮ ಕನ್ನಡ ವಾಣಿಜ್ಯ ಮಂಡಳಿಯವರು ಇರ್ಬೋದು, ಹೊಸದಾಗಿ ನಮಗೆ ಸಪೋರ್ಟ್ ಮಾಡ್ತಿರುವ ಹ್ಯೂಮನ್ ರೈಟ್ಸ್ ಅವರು ಇರ್ಬೋದು, ನಿರ್ದೇಶಕರ ಸಂಘ ಜೊತೆಯಲ್ಲೇ ಇದ್ದಾರೆ, ಪೊಲೀಸ್ ಇಲಾಖೆ ಇರ್ಬೋದು, ಸೆನ್ ಇರ್ಬೋದು, ಇನ್ಫಾರ್ಮೇಶನ್ ಎಲ್ಲಾ ಇಲಾಖೆಯವರು ಸಾಥ್ ಕೊಟ್ಟಿದ್ದಾರೆ. ಬಟ್ ಒಂದು ಹಂತಕ್ಕೆ ಬಂದು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸರ್ ಇದು ಇನ್ನೂ ಆಗಲ್ಲ ಸರ್, ಇವ್ರು ಸಿಗಲ್ಲ ಸರ್ ಅಂತ. ಲಾ ಅಂಡ್ ಆರ್ಡರ್ ಎಲ್ಲಿವರೆಗೆ ಹೋದ್ರು IP ಅಡ್ರೆಸ್ ಫೈಂಡ್ ಔಟ್ ಮಾಡಿದ್ವಿ, ಅಪ್ಪದ ಯೂಟ್ಯೂಬ್ ಅಲ್ಲಿ ಸಿನಿಮಾ ಬಂತು, ಅಪ್ಪದ IP ಅಡ್ರೆಸ್ ಫೈಂಡ್ ಔಟ್ ಮಾಡಿದ್ವಿ, ಎಲ್ಲ ಮಾಡಿಬಿಟ್ಟು ಬೆಳಗಾಮಲ್ಲಿ ಅಡ್ರೆಸ್ ಸಿಕ್ಕಿತ್ತು. ಪೊಲೀಸ್ ಹೋದ್ರೆ ಅದು ಯಾರೋ ಪಾಪ ದನ ಕಾಯುವ ಒಂದು ಅಡ್ರೆಸ್, ಅವನನ್ನು ಹಿಡಿಯಕ್ಕಂತ ಆಗಲ್ಲ. ಸೆನ್ ಅವ್ರು ಏನ್ ಹೇಳ್ತಾರೆ, ಸರ್ ಇದು ಸೈಬರ್ ಕ್ರೈಮ್ ಬರುತ್ತೆ. ಸೈಬರ್ ಕ್ರೈಮ್ ಅವ್ರು ಏನ್ ಹೇಳ್ತಾರೆ, ಸರ್ ನಮಗೆ ಅಥಾರಿಟಿ ಇರುವುದೇ ಎಷ್ಟು. ಸೊ ಈ ಎಲ್ಲಾ ನಿಟ್ಟಿನಲ್ಲಿ ನಾವು FMC ಇಂದ ನಾವು ಒಂದು 10 ಜನ ಸೇರಿ ಮಾಡಿದ್ದೇವೆ, ಒಂದು 5 ಪೋರ್ಟಲ್ ಅನ್ನು ಬ್ಲಾಕ್ ಮಾಡಿಸಿದ್ದೇವೆ, 2 ಆಪ್ ಅನ್ನು ಬ್ಲಾಕ್ ಮಾಡಿಸಿರುವಾಗ ಎಲ್ಲಾ ಸಂಘ ಸಂಸ್ಥೆಗಳು ನಾವು ಜೊತೆಯಲ್ಲಿ ಸೇರಿ ಒಂದು ಕನ್ನಡ ಚಲನಚಿತ್ರ ಕ್ಷೇತ್ರ ಇರ್ಬೋದು, ರಂಗ ಇರ್ಬೋದು, ಇದರಲ್ಲಿ ನಿರ್ಮಾಪಕನಿಗೆ ಒಂದಷ್ಟು ಇದರಿಂದ ಬೆನಿಫಿಟ್ ಆಗುವಾಗ ಮಾಡಿ, ಅಫಿಷಿಯಲಿ ಅವನು ಅದನ್ನು ಒಂದು OTTಗೆ ಸೇಲ್ ಮಾಡಿ, ಟಿವಿಗೆ ಸೇಲ್ ಮಾಡಿ, ಇಲ್ಲ ಜನಗಳು ಥಿಯೇಟರ್ಗೆ ಬಂದು ನೋಡೋದ್ರಿಂದ ತುಂಬಾ 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 ನಿರ್ಮಾಪಕನಿಗೆ ಹೆಲ್ಪ್ ಆಗುತ್ತೆ.